ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು ಲೌಕಿಕ ಜ್ಞಾನಿಗಳ ಸಾಕ್ಷಿ ಪುಟ 290 ಮುಂದಿನ ಶೀರ್ಷಿಕೆ ಮಿಸ್ಟರ್ ರಾಬರ್ಟ್ ಜಿ ಇಂಗಲ್ಸೋಲ್ ಇತರರಂತೆ ವಸ್ತುಸ್ಥಿತಿಯನ್ನು ನೋಡಿದರು ಮತ್ತು ಅದನ್ನು ಖಂಡಿಸಿದರು, ಆದರೆ ಯಾವುದೇ ಪರಿಹಾರವನ್ನು ಸೂಚಿಸಲಿಲ್ಲ. ಕರ್ನಲ್ ರಾಬರ್ಟ್ ಇಂಗಲ್ಸೋಲ್ ಈ ಪ್ರಪಂಚದ ದೃಷ್ಟಿಗೆ ಅನುಗುಣವಾಗಿ ಜ್ಞಾನಿ ಎಂದು ಕರೆಯಲ್ಪಟ್ಟವರು. ಪ್ರಖ್ಯಾತ ನಾಸ್ತಿಕರಾಗಿದ್ದು, ಅವನು ಗಮನಾರ್ಹ ಸಾಮರ್ಥ್ಯ ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಉತ್ತಮ ತೀರ್ಪುಗಾರನಾಗಿದ್ದನು. ಧಾರ್ಮಿಕ ವಿಷಯಗಳಲ್ಲಿ ಹೊರತುಪಡಿಸಿ, ಕರ್ತನ ವಾಕ್ಯ ಮತ್ತು ಆತ್ಮದಿಂದ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಹೊರತುಪಡಿಸಿ ಯಾವುದೇ ಮನುಷ್ಯನ ತೀರ್ಪು ಉತ್ತಮವಾಗಿರುವುದಿಲ್ಲ. ವಕೀಲರಾಗಿ ಮಿಸ್ಟರ್ ಇಂಗಲ್ಸೋಲ್ ಅವರ ಸಲಹೆಯು ಎಷ್ಟು ಹೆಚ್ಚು ಗೌರವಿಸಲ್ಪಟ್ಟಿದೆ ಎಂದರೆ, ಅವರು 30 ನಿಮಿಷಗಳ ಸಲಹೆಗಾಗಿ $250 ಸ್ವೀಕರಿಸುತ್ತಾರೆ ಎಂದು ತಿಳಿದುಬಂದಿದೆ. ಈ ದಿಗ್ಭ್ರಮೆಗೊಳಿಸುವ ಸಮಯದ ದೊಡ್ಡ ಸಮಸ್ಯೆಗಳೊಂದಿಗೆ ಹೋರಾಡುವಲ್ಲಿ ಈ ಸಕ್ರಿಯ ಮೆದುಳನ್ನು ಸಹ ಬಳಸಿಕೊಳ್ಳಲಾಗಿದೆ, ಆದರೂ ಅವರಿಗೆ ಸೂಚಿಸಲು ಯಾವುದೇ ಪರಿಹಾರ ಇರಲಿಲ್ಲ. ಅವರು 20ನೇ ಶತಮಾನದ ಸುದೀರ್ಘ ಲೇಖನದಲ್ಲಿ ಪರಿಸ್ಥಿತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅದರಿಂದ ನಾವು ಸಂಕ್ಷಿಪ್ತ ಸಾರವನ್ನು ನೀಡುತ್ತೇವೆ. ಅವರು ಹೀಗೆ ಹೇಳಿದರು: ಆವಿಷ್ಕಾರವು ಪ್ರಪಂಚವನ್ನು ಸ್ಪರ್ಧಿಗಳಿಂದ ತುಂಬಿದೆ. ಯಂತ್ರಶಾಸ್ತ್ರ ಅತ್ಯುತ್ತಮ ಕೌಶಲ್ಯದ ಯಂತ್ರಶಾಸ್ತ್ರಜ್ಞರೂ ಇದ್ದಾರೆ, ಆದರೆ ಕಾರ್ಮಿಕರು ಹಾಗಿಲ್ಲ. ಇಂದು ಸಾಮಾನ್ಯ ಕಾರ್ಮಿಕರು ಬಹುಮಟ್ಟಿಗೆ ಚಕ್ರದಲ್ಲಿನ ಗಾಲಿ ಹುಲ್ಲಿನಂತಿದ್ದಾರೆ. ಅವನು ದಣಿವರಿಯದವರೊಂದಿಗೆ ಕೆಲಸ ಮಾಡುತ್ತಾನೆ. ಅವನು ಅತೃಪ್ತರಿಗೆ ಆಹಾರವನ್ನು ನೀಡುತ್ತಾನೆ. ದೈತ್ಯಕಾರ ಎದ್ದು ನಿಂತಾಗ ಮನುಷ್ಯನಿಗೆ ಉದ್ಯೋಗವಿಲ್ಲ, ಬ್ರೆಡ್ ಇಲ್ಲ, ಅವನು ಏನನ್ನೂ ಉಳಿಸಲಿಲ್ಲ. ಅವನು ತಿನ್ನಿಸಿದ ಯಂತ್ರವು ಅವನಿಗೆ ಆಹಾರವನ್ನು ನೀಡಲಿಲ್ಲ. ಈ ಆವಿಷ್ಕಾರವು ಅವನ ಪ್ರಯೋಜನಕ್ಕಾಗಿ ಅಲ್ಲ. ಇನ್ನೊಂದು ದಿನ ಒಬ್ಬ ವ್ಯಕ್ತಿ ಹೇಳುವುದನ್ನು ನಾನು ಕೇಳಿದೆ: ಸಾವಿರಾರು ಉತ್ತಮ ಯಂತ್ರಶಾಸ್ತ್ರಜ್ಞರು ಉದ್ಯೋಗವನ್ನು ಪಡೆಯುವುದು ಅಸಾಧ್ಯವಾಗಿತ್ತು ಮತ್ತು ಅವನ ತೀರ್ಪಿನ ಜನರಿಗೆ ಉದ್ಯೋಗವನ್ನು ಒದಗಿಸಬೇಕು ಎಂದು ನಾನು ಕೇಳಿದೆ. ಕೆಲವು ನಿಮಿಷಗಳ ನಂತರ ಅವನು ಬಟ್ಟೆಗಳನ್ನು ಕತ್ತರಿಸುವ ಪೇಟೆಂಟ್ ಅನ್ನು ಮಾರುತ್ತಿದ್ದಾನೆ ಎಂದು ಇನ್ನೊಬ್ಬರು ಹೇಳುವುದನ್ನು ನಾನು ಕೇಳಿದೆ. ಒಂದು ಯಂತ್ರವು 20 ಟೈಲರ್ಗಳ ಕೆಲಸವನ್ನು ಮಾಡಬಲ್ಲದು ಮತ್ತು ಅವರು ಕೇವಲ ಒಂದು ವಾರದ ಮೊದಲು ನ್ಯೂಯಾರ್ಕ್ನ ದೊಡ್ಡ ಮನೆಗೆ ಇಬ್ಬರನ್ನು ಮಾರಿದ್ದರು ಮತ್ತು 40ಕ್ಕೂ ಹೆಚ್ಚು ಕಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಬಂಡವಾಳಗಾರನು ತನ್ನ ನಿರ್ದಿಷ್ಟತೆಯನ್ನು ತಿಳಿಸುತ್ತಾನೆ. ಅವನು ಕೆಲಸಗಾರನಿಗೆ ಆರ್ಥಿಕವಾಗಿರಬೇಕು ಎಂದು ಹೇಳುತ್ತಾನೆ. ಪ್ರಸ್ತುತ ವ್ಯವಸ್ಥೆಯ ಅಡಿಯಲ್ಲಿ ಆರ್ಥಿಕತೆಯು ಕೇವಲ ವೇತನವನ್ನು ಕಡಿಮೆ ಮಾಡುತ್ತದೆ. ಪೂರೈಕೆ ಮತ್ತು ಬೇಡಿಕೆಯ ಮಹಾನ್ ಕಾನೂನಿನಡಿಯಲ್ಲಿ ಪ್ರತಿಯೊಬ್ಬ ಉಳಿತಾಯ ಮಿತವ್ಯಯ ಸ್ವಯಂ ನಿರಾಕರಿಸುವ ಕೆಲಸಗಾರನು ಅರಿವಿಲ್ಲದೆ ತನ್ನ ಮತ್ತು ತನ್ನ ಸಹವರ್ತಿಗಳ ಪರಿಹಾರವನ್ನು ಕಡಿಮೆ ಮಾಡಲು ತಾನು ಮಾಡಬಹುದಾದ ಅಲ್ಪ ಸ್ವಲ್ಪವನ್ನು ಮಾಡುತ್ತಿದ್ದಾನೆ. ಹಣ ಗಳಿಸುವ ಮೆಕ್ಯಾನಿಕ್ ವೇತನವು ಸಾಕಷ್ಟು ಹೆಚ್ಚಾಗಿರುತ್ತದೆ ಎಂಬ ಪ್ರಮಾಣಪತ್ರವಾಗಿದ್ದಾನೆ. ಬಂಡವಾಳವು ಯಾವಾಗಲೂ ಒಗ್ಗೂಡಿಸುವ ಹಕ್ಕನ್ನು ಪ್ರತಿಪಾದಿಸುತ್ತದೆ ಮತ್ತು ಇನ್ನೂ ಹಕ್ಕು ಸಾಧಿಸುತ್ತದೆ. ತಯಾರಕರು ಭೇಟಿ ಮಾಡುತ್ತಾರೆ ಮತ್ತು ಪೂರೈಕೆ ಹಾಗೂ ಬೇಡಿಕೆಯ ದೊಡ್ಡ ಕಾನೂನಿನ ಹೊರತಾಗಿಯೂ ಬೆಲೆಗಳನ್ನು ನಿರ್ಧರಿಸುತ್ತಾರೆ. ಸಮಾಲೋಚಿಸಲು ಮತ್ತು ಸಂಯೋಜಿಸಲು ಕಾರ್ಮಿಕರಿಗೆ ಅದೇ ಹಕ್ಕಿದೆಯೇ? ಶ್ರೀಮಂತರು ಬ್ಯಾಂಕ್, ಕ್ಲಬ್ ಹೌಸ್ ಅಥವಾ ಪಾರ್ಲರ್ನಲ್ಲಿ ಭೇಟಿಯಾಗುತ್ತಾರೆ. ಕಾರ್ಮಿಕರು ಒಗ್ಗೂಡಿದಾಗ ಬೀದಿಯಲ್ಲಿ ಸೇರುತ್ತಾರೆ. ಸಮಾಜದ ಎಲ್ಲ ಸಂಘಟಿತ ಶಕ್ತಿಗಳು ಅವರ ವಿರುದ್ಧವಾಗಿದೆ. ಬಂಡವಾಳವು ಸೈನ್ಯ, ನೌಕಾಪಡೆ ಮತ್ತು ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ನಿರ್ವಾಹಕ ಇಲಾಖೆಗಳನ್ನು ಶ್ರೀಮಂತರು ಸಂಯೋಜಿಸಿದಾಗ ಅದು ವಿಚಾರ ವಿನಿಮಯದ ಉದ್ದೇಶಕ್ಕಾಗಿ. ಅದೇ ಬಡವರು ಒಗ್ಗೂಡಿದರೆ ಅದು ಪಿತೂರಿ. ಅವರು ಸಂಗೀತ ಗೋಷ್ಠಿಯಲ್ಲಿ ನಟಿಸಿದರೆ, ಅವರು ನಿಜವಾಗಿಯೂ ಏನಾದರೂ ಮಾಡಿದರೆ ಅದು ಗುಂಪು. ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಂಡರೆ ಅದು ದೇಶದ್ರೋಹ. ಶ್ರೀಮಂತರು ಸರ್ಕಾರದ ಇಲಾಖೆಯನ್ನು ಹೇಗೆ ನಿಯಂತ್ರಿಸುತ್ತಾರೆ?